ಮನಿ ಪತ್ರಾಸ್ ಹಾರಿ ಹೋಗ್ತಾವ. ಇಡೀ ಕರ್ನಾಟಕದ ಫ್ಯಾಕ್ಟರಿ ಮಾಲಕರ ಅಹಂಕಾರ ಗುರ್ಲಾಪುರದ ಚುನಪ್ಪ ಪೂಜಾರಿ ಅಂತ್ ಮಾಡ್ತಾನೆ. ನಾಚಿಕ್ ಬರ್ಬೇಕು ರಾಜಕಾರಣಿಗಳಿಗೆ, ನಾಚಿಕ್ ಬರ್ಬೇಕು ಬೆಳಗಾವಿ ಜಿಲ್ಲಾ ರಾಜಕಾರಣಿಗಳಿಗೆ. 7 ದಿನ ಬಿಸಿಲಾಗ ಕೂತಿರ್ತಕ್ಕಂತ ರೈತರನ್ನ ನೋಡಿ ಮನೆಗೆ ಹೋಗ್ತಿ, ಸತ್ತಲ್ಲಿ ಹೋಗ್ತಿ, ಹುಟ್ಟದಲ್ಲಿ ಹೋಗ್ತಿ, ನಾಯಿ ಸತ್ರ ಹೊಂಟದೆ. ನಾಳೆ ನೀ ಸತ್ರ ನಾಯಿ ಬರುದಿಲ್ಲ. ನಾಚಿಕ್ ಬರ್ಬೇಕು. ಬೇರೆ ಜಿಲ್ಲಾದವ್ರು ಬಂದ್ರೆ ಇಲ್ಯಾಕ್ ಬರ್ತೀನಿ, ನಾ ಮುಗಿಸ್ತೀನಿ. ಏ ತಾಕತ್ತಿಲ್ಲದ ಸಚಿವ, ನಿನಗೆ ಓಟ್ ಹಾಕಿದೇವೆ, ನಿನಗೆ ಮತ ಹಾಕಿದೇವೆ, ನಿನ್ನ ಗಾಡಿಗೆ ಎಣ್ಣೆ ಹಾಕಿವಿ, ನಿನಗೆ ಹಾಕೊಳ್ಳಕ್ ಅಂಗಿ ಕೊಟ್ಟು ಮಾಲಕ್ಕನೇ. ನೀ ತಿನ್ನು ಅನ್ನ ನಂದೈತಿ, ನಿನ್ನ ಮೈಯಾಗ ಹರಿಯು ರಕ್ತ ಜೀವಂತ ಐತಂದ್ರೆ ಈ ರೈತರದಾಯ್ತು. 7 ದಿನ ಕುಣಿಸಿ ಎಲ್ಲ ನಾಚಿಕ್ ಬರ್ಬೇಕು. ಎಷ್ಟು ಕುಂತ ನಾವು ಬಿಸಿಲಾಗ ನಾಚಿಕ್ ಬರಂಗಿಲ್ಲ. ಆ ಲಕ್ಷ್ಮಿ ಹೆಬ್ಬಾಳ್ಕರ್ ತಾಯಿ ಮಾತಾಡ್ತಾಳ, ರೈತರಿಗೆ ಅನ್ಯಾಯ ಹಾಕೊಡಂಗಿಲ್ಲ. ಏ ತಾಯಿ ಒಂದಿಟ್ಟು ವಿಚಾರ ಮಾಡ, ಏ ತಾಯಿ ಒಂದಿಟ್ಟು ತಾಯಿ ಅಂತ ಶಬ್ದ ಬಳಕೆ ಮಾಡಕತ್ತೀವಿ. ಅನ್ನದಾತ ಗಾಡ್ಯಾಗ ಹೋಗಿ ಆಸ್ಟ್ರೇಲಿಯಾ ಕ್ರಿಕೆಟ್ ನೋಡ್ತಿಯಲ್ಲ, ತಾಯಿ ಯಾವಾಗ ಹೋಗ್ತದ ಗೊತ್ತಿಲ್ಲ. ಮಾನ್ಯ ಸುರೇಶ್ ಅಂಗಡಿ ಹೇಳೇನು ಗೊತ್ತೈತಿ? ಏ ತಮ್ಮ ಸೌಂಡ್ ಇಡ, ಲಾಸ್ಟ್ ಕೇಳಿಸ್ಬೇಕು. ಇನ್ನೊಂದು ಕೇಳೋದು, ಸುರೇಶ್ ಅಂಗಡಿ ಅವರು ಕೋವಿಡ್ ಒಳಗ ದೆಹಲಿಯಿಂದ ಕೋವಿಡ್ ಸತ್ರ ಹೆಣ ಬೆಳಗಾವ್ ಬರಲಿಲ್ಲ. ನೀವು ಸತ್ರ ನಮ್ಮ ಜಿಲ್ಲಾದವ್ರು ನಾವ ಹೆಣ ಎತ್ತವರದೀವಿ, ನಾವ ಮಾಲಿ ಹಾಕವ್ರದೀವಿ, ನಾವ ತಮಟಿ ಬಡಿಯವ್ರದೀವಿ. ನಿಮ್ ಮನ್ಯಾಗ ಅನ್ನಿಲ್ಲ ಅಂದ್ರೆ ನಾವ ಅನ್ನ ಕೊಡವ್ರದೀವಿ. ಅನ್ನ ಕಸ್ಕೊಳಂಗ್ ಮಾಡ್ಬೇಡ್ರಿ. ಬರೀ ಕೇಳಿದ್ದ 500 ಆಯ್ತು, ನಿಮ್ ಮನೆ ಆಸ್ತಿ ಕೇಳಿಲ್ಲ. ನೀ ನಾಳೆ ಸತ್ತಾಗ ಬಂಗಾರ ಹಾಕಂಗಿಲ್ಲ, ಗೋರೆ ಚೈನ್ ಹಾಕಂಗಿಲ್ಲ, ನಿನ್ನ ಕಾರ್ ಗಾಡಿ ಹಾಕಂಗಿಲ್ಲ, ನಿನ್ನ ಫ್ಯಾಕ್ಟ್ರಿ ಹಾಕಂಗಿಲ್ಲ, ನಿನ್ನ ಕೈಯಾಗ ಆಳುಗಳ ಮೆಟ್ಲು ಹೊಡಿತಾರ. ಏನು 7 ದಿವಸ ನಾಚಿಕ್ ಬರಂಗಿಲ್ಲ? 7 ದಿನ ನಾಚಿಕ್ ಬರಂಗಿಲ್ಲ ರಾಜಕಾರಣಿಗಳಿಗೆ. 2 ಜನ ಸಚಿವರು ಅದೇ ಇಲ್ಲೇ ರಾಜ್ಯ ಗಡಗಡಗಳ ನಡಕ್ತಾವ. ತಾಕತ್ತಿದ್ರೆ ಮುಂದಿನ ಸಾರಿ ಆರಿಸ್ಬ ನೋಡ್ತೀನಿ. ಏನು ರಾಜಕಾರಣ? ಸತ್ತು ಹೊಂಟವೆಲ್ಲ ಮುಖಂಡ್ರ ಉಪವಾಸ 3-4 ಗಂಟೆ ಮಠ ಯಾರೋ ಅನ್ನ ಹಾಕಾಕತ್ತಾರ. ನಿನ್ನಂಗ ಸೆರೆ ಕೊಟ್ಟ, ನಿನ್ನಂಗ ಮಾಂಸ ಕೊಟ್ಟ, ಬಾಡಿಗೆ ತೋರಿಸಿ ಮಗನ ಜನರನ್ನ ತಂದಿಲ್ಲ. 2 ಲಕ್ಷ, 4 ಲಕ್ಷ, 6 ಲಕ್ಷ ಎಲ್ಲರ ಅಹಂಕಾರ ತೋರಿಸಿದ್ರು. ನಾ ಏನು ಸುಳ್ಳು ಹೇಳಂಗಿಲ್ಲ. ತರ್ಮಾಕೊಲ್ದಾಗ ನಿನ್ನ ಹೆಣ ಮಾಡಿ ನಿನ್ನ ಮನೆ ಮುಂದೆ ಸೊಟ್ ನಿಜವಾಗ್ಲೂ ಪುಣ್ಯತೆ ಮಾಡೇ ಮಾಡ್ತೀವಿ. ಏನದ ಅತನಿ ಶಿವಗಳ ಆಶೀರ್ವಾದ, ಇಂಚಗೇರಿ ಮಹಾರಾಜರ ಆಶೀರ್ವಾದ, ಮುಗುಳು ಕೊಡು ಎಲ್ಲ ಲಿಂಗರ ಆಶೀರ್ವಾದ, ಬಬಲಾರಿಯವರ ಆಶೀರ್ವಾದ, ಜೈನ ಮುನಿಗಳ ಆಶೀರ್ವಾದ. ಎಲ್ಲರೂ ಶಾಪ ಕೊಡತ್ತಾರು. ಮಕ್ಕಳ ಹಾಳಾಗಿ ಹೋಗ್ಬೇಡ್ರಿ. ರೈತರ ಕಣ್ಣೀರ್ ಹಾಕ್ಸ್ಬೇಡ್ರಿ. ಜನ ಜಾಗೃತ ಆಗಿ ಎಲ್ಲರ ಹೋರಾಟಕ್ಕೆ ಹೋಗ್ಬೇಡ. ನಮ್ಮ ಪಕ್ಷದವದೇ, ನಮ್ಮ ಜಾತಿಯವದೇ, ನಮ್ಮ ಕುಲದವದೇ, ನಮ್ಮ ಕ್ಷೇತ್ರದ ಮಗನ ಎಲ್ಲ ಮಣ್ಣು ಮುರಿದ ಜನ ಬಂದಾರೆ. ಇಲ್ಲಿ ನಿನ್ನ ರಾಜಕಾರಣ ಪತ್ರ ಸಾರೋದು ಗ್ಯಾರಂಟಿನ, ನಿನ್ನ ಫ್ಯಾಕ್ಟ್ರಿ ಹಾಳಾಗೋದು ಗ್ಯಾರಂಟಿನ. ಅವಕಾಶ ಬಾ ಸಾಯಂಕಾಲ ಮಠ. ನೀ ಬಂದ್ರ ನಿನಗೆ ಕಲ್ಲು ಹೋಗಂಗಿಲ್ಲ, ನಿನಗ ಬೇಯಂಗಿಲ್ಲ, ನಿನಗ ಮತ್ತೊಂದು ತಗೊಳಂಗಿಲ್ಲ. ಅರ್ಥ ಆಗ್ತಿಲ್ಲ? ಬರೀ ಚುನಪ್ಪ ಪೂಜಾರಿ ಅವ್ರ ನೇತೃತ್ವದೊಳಗೆ ಬಂದ 3500 ರೂಪಾಯಿ ಕೊಡ್ತಾನಂದ್ರ ಹೆಣಕ್ ಹಾಕೊಂಡ್ ಮಾಲಿ ಹಾಕಿ ಕಳಿಸ್ತೀವಿ. ಶಾಲ್ ಹಾಕಂಗಿಲ್ಲ, ಮಾಲಿ ಹಾಕಂಗಿಲ್ಲ. ನಮ್ಮ ತತ್ವ ಸಿದ್ಧಾಂತ ನಮಗ ಯಾಕೆ ಸಿಟ್ಟಿಗೆ ಬರಾಕತ್ತೀನಿ ಅಂದ್ರ, ನೋಡ್ರಿ ಜನ ಎಲ್ಲಿಂದ ಬಂದಾರ. ಹಾವೇರಿಯಿಂದ, ದಾವಣಗೆರೆ, ಧಾರವಾಡ, ಬಳ್ಳಾರಿ, ರಾಯಚೂರು, ಗುಲ್ಬರ್ಗ, ಗದಗ್, ತುಮಕೂರು, ಶಿವಮೊಗ್ಗ, ಯಾದಗಿರಿ, ಎಲ್ಲೆಲ್ಲಿ ಹೆಸರು ಹೇಳಿದ್ರೆ ಸಾಲ್ವಾತ್.
ನಾಚಿಕ್ ಬರ್ಬೇಕು. ಎಡ್ಡಾವದಿಂದ 10,000 ರೊಟ್ಟಿ ನೋಡ್ರಿ. ಅನ್ನ ಕೊಟ್ಟಿಲ್ಲ, ಅನ್ನ ಕೊಟ್ಟಿಲ್ಲ. ಲಕ್ಷ ಮಂದಿ ಉಣ್ಣಾಕತ್ತೈತ್, ಲಕ್ಷ ಮಂದಿ ಹಂಗ ತಿರ್ಗಾಡಕತ್ತೈತ್. ಬೇಗ 10,000 ಮಂದಿ ಮನೆಯಾರ ನಾವ್ ಮಂದಿ. ಅವ ಯಾವ ಮಂದಿ ಕೊಡಿಲ್ಲ ಫೋಟೋ ಹೊಡ್ಕೊಳಕತ್ತಿದ್ದಲ್ಲ. ಫೋಟೋ ಬೇಡ, 1 ಲಕ್ಷದ 2 ಮೊಬೈಲ್ ತಗೊಂಡು ಹೊಡ್ಕೊಂಡು ಎಲ್ಲರಿಗೂ. ರೈತರ ಬಗ್ಗೆ ಅಸಡ್ಡೆ ಮಾಡಬೇಡ. ಸಾಮಾನ್ಯ ಅಲ್ಲ. ಅಧಿವೇಶನದೊಳಗ ಕೇಳ್ಕೊರಿ ಎಲ್ಲರೂ. ಅಧಿವೇಶನದೊಳಗ 10 ರಿಂದ 20 ಲಕ್ಷ ಮಂದಿ ಸೇರಿತಂದ್ರ ಯಾವ ರಾಜಕಾರಣಿನೂ ಪಕ್ಷಾತೀತವಾಗಿ ವಿಧಾನಸೌಧದಾಗ ಹೋಗಕ್ ಬಿಡಂಗಿಲ್ಲ. ಬಿಲ್ ಕೊಡ್ಬೇಕು. ಚುನಪ್ಪ ಪೂಜೆ ಹೇಳಿದಂಗ 1,000 ರೂಪಾಯಿ ಟ್ಯಾಕ್ಸ್ ನಮಗ್ ಕೊಡ್ಬೇಕು, ಒಳಗೆ ಹೋಗ್ಬೇಕು. ಇಲ್ಲಂದ್ರ ನಾವು ರೋಡ್ ಮ್ಯಾಗ ಮನ್ಸ್ಕೋತೀವಿ, ಯಾವ ಗಾಡಿ ಹಾಸ್ಕೊಂಡು ಹೋಗ್ಕಂತ ತಾಕತ್ತಿದ್ದ ಹೋಗ್ಲು. ಏನ್ರು ಹೇಳೋದು ಅರ್ಥ ಆಕೈತಿಲ್ಲ. ಮನೆಗೆ DCC ಬ್ಯಾಂಕಿನಾಗ ರಾತ್ರಿ ಬಾರಾಕ್ ಒಬ್ಬ ಹೆಣ್ಮಗಳ ಜಕ್ಕೊಂಡ್ ಹೊಂಟ್ರು ಬಿಡುವಾರ ಪುಣ್ಯ ಆತ್ಮ. 4 ಲಕ್ಷ 5 ಲಕ್ಷ ಎಲ್ಲಿ ಬಂದು ರೊಕ್ಕ ನಿಮಗ? ಹೊಲದಾಗ ದುಡಿಯುವಂತ ರೈತ ಬೀದ್ಯಾಗ ಕುತ್ತಾನ. ಎಷ್ಟು ಮನಿ ಹಾಳು ಮಾಡಿ, ಎಷ್ಟು ಮನಿ ಮುರಿದೇರಿ, ಎಷ್ಟು ಕ್ಷೇತ್ರ